ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮಮ್ಮ ನನ್ನ ತಂಗಿ ಪುಟ್ಟಿ ಬಿಟ್ಟರೆ ನಾನು ಊಟದ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರೋದು ಈ ಹುಡುಗಿನೇ. ಏನು ಮಾಡೋದು, ಮೆಸೇಜ್ ಮಾಡಬೇಡ ಅಂದರೂ ಮಾಡ್ತಿರ್ತಾಳೆ. ಬೆಳಿಗ್ಗೆ ಆ ಸಂಜನಾ ಕಾಟ, ರಾತ್ರಿ ಇವಳು ಕಾಟ. ಕ್ಷಣಕ್ಕೆ ಊಟ ಆಯಿತು ಅಂತ ಒಂದು ಮೆಸೇಜ್ ಮಾಡಿಬಿಡ್ತೀನಿ. ನರಸಿಂಹ, ಹೇಳಮ್ಮ. ಯಾರಿಗಪ್ಪ ಇಷ್ಟೊತ್ತಿನಲ್ಲಿ ಮೆಸೇಜ್ ಮಾಡ್ತಿದ್ಯಾ? ಅದು ಸಂದೀಪ ಅಮ್ಮ. ಮನೆಗೆ ಹೋದ್ಯಾ, ಊಟ ಆಯ್ತಾ ಅಂತ ಕೇಳ್ತಿದ್ದ, ಅದಕ್ಕೆ ಹ್ಞೂ ಅಂತಿದ್ದೆ ಅಷ್ಟೇ. ನೋಡಪ್ಪ, ಸಂಜೆನ ಜೊತೆ ಸ್ವಲ್ಪ ಹುಷಾರಾಗಿರೋ. ಅವಳು ನಿನ್ಗೆ ಏನು ಮಾಡಿದಾಳೆ ಅಂತ ನಿನಗೆ ಗೊತ್ತು ತಾನೆ? ಹ್ಞೂ ಅಮ್ಮ, ನನ್ನ ಪಾಡಿಗೆ ನಾನು ಇರ್ತೀನಿ. ಮಗನೇ, ನಿಮ್ಮಪ್ಪ ಏನೋ ದೊಡ್ಡ ಮನ್ಸು ಮಾಡಿ ನಿನ್ನನ್ನು ಮನೇಲಿರೋಕ್ಕೆ ಒಪ್ಕೊಂಡಿದ್ದಾರೆ. ಮತ್ತೆ ನೀನೇನೋ ಮಾಡ್ಕೊಳ್ಳೋದು, ಅವ್ರಿಗೆ ಬೇಜಾರಾಗಿ ನಿನ್ನನ್ನು ಮನೆಯಿಂದ ಹೋಗು ಅನ್ನೋದು, ಈ ಥರ ಎಲ್ಲ ಮಾಡ್ಕೋಬೇಡ ಕಣೋ. ಇದು ನಿನ್ನ ಮನೆ, ನೀನು ಈ ಮನೆ ಮಗನಾಗಿ ನಾನಿರೋವರೆಗೂ ನೀನು ಇಲ್ಲೇ ಇರಬೇಕು ಅನ್ನೋದು ನನ್ನ ಆಸೆ. ಆಯ್ತಮ್ಮ, ನಿನ್ನ ಆಸೆ ಪ್ರಕಾರ ನಡ್ಕೋತೀನಿ. ಸರಿ, ಮಲ್ಕೋಪ. ಬೆಳಿಗ್ಗೆ ನಿನ್ಗೆ ಇಷ್ಟವಾದ ತಿಂಡಿ ಮಾಡ್ತೀನಿ. ವಾವ್, ವಾಟ್ ಎ ಗ್ರೇಟ್ ಮೂಮೆಂಟ್. ಇಷ್ಟು ದಿನ ನನ್ನ ಮೆಸೇಜ್ಗೆ ರಿಪ್ಲೈ ಮಾಡದೇ ಇದ್ದವನು ಈಗ ಎಲ್ಲ ಮೆಸೇಜ್ಗೂ ರಿಪ್ಲೈ ಮಾಡ್ತಿದ್ಯಲ್ಲ ನರಸಿಂಹ, ವೆರಿ ಗುಡ್. ಇದಿನ್ನು ಆರಂಭ, ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಇದೆ. ಅಂತ್ಯ ಅಂತೂ ಇನ್ನೂ ಭಯಂಕರವಾಗಿರುತ್ತೆ. ಏನಾಯ್ತು ಅರವಿಂದ? ಏನು? ಆ ಪುಣ್ಯಾತ್ಮನ ಅಡ್ರೆಸ್ ಸಿಕ್ಕಿದೆ ಅದಕ್ಕೆ. ಹೌದಾ? ಇಷ್ಟು ಬೇಗ ಕೆಲಸ ಮಾಡಿ ಮುಗಿಸಿದ್ಯಾ ಅಂದ್ರೆ ನೀನು ಒಳ್ಳೆ ಲಿಂಕೇ ಇಟ್ಟಿದ್ಯಾ ಅಂತ ಆಯ್ತು. ನಾನೇ ಬೇರೆ, ನನ್ನ ಲೆವೆಲ್ಲೇ ಬೇರೆ. ಅದು ಯಾವನೋ ಮಾಡಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಒತ್ತಾಡ್ತಾ ಇದ್ದೀನಿ. ಅದರಿಂದ ಆಚೆ ಬಂದಮೇಲೆ ನಾನು ಏನು ಅನ್ಕೊಂಡಿದ್ದೀನೋ ಅದನ್ನು ಮಾಡೇ ಮಾಡ್ತೀನಿ. ಅದನ್ನ ಮಾಡೋದಕ್ಕೆ ನಮ್ಮ ಹತ್ರ ಇನ್ನು ಬೇಜಾನ್ ಟೈಮ್ ಇದೆ. ಈಗೇನು ಮಾಡಬೇಕು ಅಂತ ಅನ್ಕೊಂಡಿದ್ಯಲ್ಲ, ಅದ್ರ ಕತೆ ಹೇಳು. ಅಡ್ರೆಸ್ ಸಿಕ್ಕಿದೆ, ಅಲ್ಲಿಗೆ ಹೋದರೆ ಅವನು ಯಾರು, ಅವನ ಬಂಡವಾಳ ಎಲ್ಲ ಗೊತ್ತಾಗುತ್ತೆ. ಹೌದಾ? ಡೀಟೇಲ್ಸ್ ಕೊಡಿಲಿ. ಓ, ಆ ಪುಣ್ಯಾತ್ಮನ ಹೆಸರು ಪ್ರಭಾಕರ್ ಅಂತನೋ? ಏನ್ ಅರವಿಂದ್ ಇದು? ಇದ್ರಲ್ಲಿ ಫ್ಯಾಕ್ಟ್ರಿ ಅಡ್ರೆಸ್ ಇದೆ. ಫ್ಯಾಕ್ಟ್ರಿನೋ ಇನ್ನೇನೋ, ನಾಳೆ ಹೋಗಿ ಎಲ್ಲ ಕಂಡಿಡ್ತೀನಿ, ಸುಮ್ಮನೆ. ನಾಳೆನಾ? ನಾಳೆ ಶೂಟಿಂಗ್ ಇದೆ. ರೂಪ ಕೇಳಿದ್ರೆ ಏನಂತ ಹೇಳೋದು? ಅದು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ ಬಿಡಿ. ಮ್ಯಾನೇಜ್ ಮಾಡ್ತೀಯೋ ಇಲ್ಲ ನಿನಗೆ ನೀನೇ ಡ್ಯಾಮೇಜ್ ಮಾಡ್ಕೋತೀಯೋ? ಸ್ವಲ್ಪ ಕೆನ್ನೆ ಹುಷಾರ್. ಅಬ್ಬಾ, ನನ್ನ ಮಾತಿಗೆ ಬೆಲೆ ಕೊಟ್ಟು ಪ್ರೀತಿಯಿಂದ ನನ್ನನ್ನು ಎತ್ಕೊಂಡು ಬಂದ್ರಲ್ವಾ, ಖುಷಿ ಆಯ್ತು ಹಸ್ಬೆಂಡು. ಮನೆ ಮರ್ಯಾದೆ ಹೋಗ್ಬಾರ್ದು ಅಂತ ಎತ್ಕೊಂಡ್ ಬಂದಿದ್ದು, ಪ್ರೀತಿ ಗೀತಿ ಎಲ್ಲ ಏನಿಲ್ಲ. ಆಯ್ತು ಬಿಡಿ ಹಸ್ಬೆಂಡು, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಅದನ್ನೇ ನಗ್ನಗ್ತಾ ಹೇಳ್ಬೋದಲ್ವಾ? ನಾನು ಇರೋದೇ ಹೀಗೆ. ಏನಿವಾಗ ನೋಡಿ, ಇವತ್ತಿಂದ ನಿಮ್ಗೆ ಹೊಸ ಹೆಸರು ನಾಮಕರಣ ಮಾಡ್ತೀನಿ. ನೋಡಿ ನೋಡಿ, ಇದು ನಿಮ್ಗೆ ಸರಿಯಾಗಿ ಹೊಂದುತ್ತೆ. ಮುನಿಸ್ವಾಮಿ. ಯಾವಾಗ್ಲೂ ಮುನಿಸ್ಕೊಂಡಿರ್ತೀರಲ್ವಾ, ಅದಕ್ಕೆ ಆ ಹೆಸರು ಮುನಿಸ್ವಾಮಿ. ಹೇಗಿದೆ ನೋಡಿ? ನನ್ನ ಜೊತೆ ತಮಾಷೆ ಮಾಡಬೇಡಿ. ನಿಮ್ಮನ್ನ ಒಳಗಡೆ ಕರ್ಕೊಂಬಂದಾಯ್ತಲ್ವಾ,
ಈಗ ನೀವೇ ಆಚೆ ಹೋಗ್ತೀರಾ ಇಲ್ಲ ನಾನು ಹೋಗ್ಲಾ? ಓ ಏನು ಕಪ್ ಮೇಲ? ಅದೇ ಇಂಗ್ಲೀಷಲ್ಲಿ ಏನೋ ಅಂತಾರಲ್ವಾ, ಬ್ಲ್ಯಾಕ್ ಮೇಲ್. ಅದೇ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಮದುವೆ ಆಗಿದ್ದು ನೀವು. ಅದೆಲ್ಲ ನಿಮ್ಮಂಥವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ನಮ್ಮಂಥವ್ರಿಗಲ್ಲ. ಈಗ ನೀವೇ ಹೊರಗೆ ಹೋಗ್ತೀರಾ, ನಾನು ಹೋಗ್ಲಾ? ಅಯ್ಯೋ, ಗಂಡನ್ನೇ ರೂಮಿಂದ ಆಚೆ ಹಾಕಿದ್ಲು ಅಂತ ಕೆಟ್ಟ ಹೆಸರು ನನ್ಗೆ ಹಾಕ್ಬೇಕು. ನಾನೇ ಹೋಗ್ತೀನಿ ಬಿಡಿ. ಹೊರಗೆ ತುಂಬಾ ಚಳಿ ಇರುತ್ತೆ, ಇನ್ನೊಂದು ರಗ್ ಇದ್ರೆ ಕೊಡ್ತೀರಾ? ಏನ್ ಬೇಕೋ ಕಬೋರ್ಡಲ್ಲಿ ಇದೆ, ತಗೊಂಡೋಗಿ. ಹಾಯ್, ತಗೋತೀನಿ. ಆದ್ರೆ ಅಕ್ಕಪಕ್ಕದವ್ರು ಬಂದ್ಬಿಟ್ಟು ಯಾಕಮ್ಮ ಇಲ್ಲಿ ಮಲಗಿದ್ಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ನೀವೇ ಕೊಡ್ಬೇಕು. ಅಕ್ಕಪಕ್ಕದವ್ರು ಕೇಳ್ತಾರ? ಎಲ್ಲಿ ಮಲಗ್ಬೇಕಂತಿದ್ದೀರಾ? ಮನೆಯವ್ರಿಗೆ. ಮತ್ ಮನೆ ಹೊರಗೆ ಹೋಗ್ತೀರಾ? ನೋಡಿ ಹಸ್ಬೆಂಡು, ನಿಮ್ ಪಕ್ಕ ಮಲ್ಗಕ್ ಬಿಡ್ಲಿಲ್ಲ ಅಂದ್ರೆ ನಮ್ಮ ಮನೆಯವ್ರಿಗೆ ಹೋಗೋದು, ಬೇರೆ ದಾರಿ ಇಲ್ಲ. ಮತ್ತೆ ಮನೆ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬೇಡಿ, ಈಗಲೇ ಹೇಳ್ತಿದ್ದೀನಿ. ಉಳ್ದಿದ್ದು ನಿಮಗ್ ಬಿಟ್ಟಿದ್ದು. ಸರಿ, ಹೋಗ್ತೀನಿ. ಒಂದು ನಿಮಿಷ ಇರ್ರಿ. ನೀವು ಬರ್ತೀರಾ? ಇಲ್ಲ, ಮಲ್ಕೊಳ್ಳಿ. ಏನ್ ಹೇಳ್ತಿದ್ದೀರಾ ಹಸ್ಬೆಂಡು? ನಿಮ್ ಪಕ್ಕ ಮಲ್ಗಕ್ಕೆ ಅನುಮತಿ ಕೊಡ್ತಿದ್ದೀರಾ? ಹೌದು. ಥ್ಯಾಂಕ್ಸ್ ಹಸ್ಬೆಂಡು. ತುಂಬಾ ಚಳಿ ಇದೆ, ಬೇಗ ಮಲ್ಗೋಣ ಬನ್ನಿ. ರೀ 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 ಏನಾಯ್ತು? ನೀವು ಇಲ್ಲಿ ಮಲಗ್ತೀರಾ? ಸರಿ ಬಿಡಿ, ನಾನು ಸೋಫಾ ಮೇಲೆ ಮಲ್ಕೋತೀನಿ. ಅಯ್ಯಯ್ಯೋ, ಅದ್ ಹೆಂಗ್ ಸಾಧ್ಯ? ನೀವ್ ನನ್ ಪಕ್ಕನೇ ಮಲ್ಕೋಬೇಕು, ಇಲ್ಲಾಂದ್ರೆ ಆಚೆ ಹೋಗೋದೆ, ಧರಣಿ ಕೂರೋದೆ. ಇದ್ಯಾವ ಕರ್ಮರಿ ನನಗೆ? ಕರ್ಮನೋ ಪಾಪನೋ ಪುಣ್ಯ ಗೊತ್ತಿಲ್ಲ. ರಾಮನ್ ಪಕ್ಕ ಸೀತೆ ಇದ್ದಂಗೆ ನಿಮ್ ಪಕ್ಕ ನಾನಿರ್ಲೇಬೇಕು. ಸರಿ, ನೀವು ಆ ಕಡೆ ಮಲ್ಕೊಳ್ಳಿ, ಈ ಕಡೆ ಮಲಗಬೇಕು. ನಾನು ಇಲ್ಲಿ ಮಲಗಿದ್ರೇನೆ ನಿದ್ದೆ ಬರೋದು ನನಗೆ. ಯಾವ ಕಡೆ ಮಲಗಿದ್ರೆ ಏನ್ರಿ, ಸುಮ್ನೆ ಹೋಗಿ ಮಲ್ಕೊಳ್ಳಿ. ಈಗೇನು ಆ ಕಡೆ ಹೋಗ್ತೀರಾ, ನಾನು ಸೋಫಾ ಮೇಲೆ ಮಲ್ಕೊಳ್ಳ? ಬೇಡ, ನನ್ಗೆ ಎಡ ಆದ್ರೂ ಸರಿ, ಬಲ ಆದ್ರೂ ಸರಿ, ಒಟ್ನಲ್ಲಿ ನಿಮ್ ಪಕ್ಕ ಮಲ್ಗೋ ಅವಕಾಶ ಸಿಕ್ತಲ್ವಾ, ಅದ್ ಸಾಕು. ಬನ್ನಿ ಮಲ್ಕೊಳ್ಳಿ. ರಗ್ ಹೊತ್ಕೊಳ್ಳಿ ಹಸ್ಬೆಂಡು, ಚಳಿ ಆಗ್ತಿಲ್ವಾ? ಚಳಿ ಆದರೆ ಬೇರೆ ರಗ್ ತೊಗೊಂಡು ಹೊತ್ಕೋತೀನಿ. ನಿಮ್ಮ ಪಕ್ಕ ಮಲಗಿದ್ದೀನಿ, ನಿಮ್ಮ ಮಾತ್ರಕ್ಕೆ ಒಂದೇ ರಗ್ ಹೊತ್ಕೊಂಡು ಮಲಗೋಕ್ಕಾಗಲ್ಲ. ಆಯ್ತು ಬಿಡಿ. ಆದರೆ ನನಗೆ ಹಾಡು ಕೇಳ್ತಾ ನಿದ್ದೆ ಮಾಡೋ ಅಭ್ಯಾಸ ಇದೆ, ಏನು ಮಾಡಲಿ? ಫೋನಲ್ಲಿ ಹಾಡು ಹಾಕೊಂಡು ಕೇಳಿ, ಯಾರು ಬೇಡ ಅಂತಾರೆ. ನನಗೆ ಡಿಸ್ಟರ್ಬ್ ಮಾಡಬೇಡಿ. ಅಯ್ಯೋ, ಫೋನಲ್ಲಿ ಹಾಡು ಹಾಕಿದ್ರೆ ನಂಗೆ ನಿದ್ದೆ ಬರಲ್ಲ. ಯಾರಾದರೂ ಹಾಡಬೇಕು, ಅದನ್ನು ಕೇಳಿದ್ರೆ ಮಾತ್ರ ನಂಗೆ ನಿದ್ದೆ ಬರೋದು. ಮನೇಲಿದ್ದಾಗ ಅಮ್ಮ ಆಡ್ತಿದ್ರು, ಇಲ್ಲಿ ಬಂದ್ಮೇಲೆ ಜಾಜಿ ಅಕ್ಕ ಆಡ್ತಿದ್ರು. ಇವತ್ತು ನಿಮ್ಮ ಪಕ್ಕ ಮಲಗಿದ್ದೀನಿ, ನೀವೇ ಆಡಬೇಕು. ಯಾಕೋ ಅತಿ ಆಯಿತು. ಯಾವ ಕಾರಣಕ್ಕೂ ನನ್ನಿಂದ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು. ಆಯಿತು, ಮುನಿಸ್ಕೋಬೇಡಿ ಮುನಿಸ್ವಾಮಿಗಳೇ, ನಾನೇ ಹಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.